ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈ ಥರ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದಕ್ಕೆ ಏನೇನು ಬೇಕು ಐಟಮ್ಸ್ ನಾನು ಗ್ರೀನ್ ತೊಗೊಂಡಿದ್ದೀನಿ, ಹಾಗೆ ಒಂದು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ, ರೈಸ್ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು. ಕಡ್ದಾನ ಬೀಡ್ಸಲ್ಲಿ 2 ಟೈಪ್ಸ್ ಕಡ್ದಾನ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು ಸೈಜ್ ಸ್ವಲ್ಪ ದೊಡ್ಡದಿರೋ ತೊಗೊಂಡಿದ್ದೀನಿ, ಇನ್ನೊಂದು ಮೈಕ್ರೋ ಕಡ್ದಾನ ಬೀಡ್ಸ್ ತೊಗೊಂಡಿದ್ದೀನಿ. 2 ಟೈಪ್ ತೊಗೊಂಡಿದ್ದೀನಿ. ಮಾಡೋದು ವರ್ಕ್ ಮಾಡೋದಂತ ನೋಡೋಣ. ಫಸ್ಟು ನಾನು ಸ್ಲೀವ್ಸು ಎಲ್ಲ ಮಾರ್ಕ್ ಮಾಡಿರೋದು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕುಂದನ್ಸ್ ಫಸ್ಟೇ ಸ್ಟಿಕ್ ಮಾಡಿದ್ದೀನಿ. ಅದು ಡ್ರೈ ಆಗಬೇಕು ಅಂತ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ಸು, ಸೊ ಮುಂಚೆನೇ ಹಚ್ಚಿಟ್ಕೊಂಡಿದ್ದೀನಿ. ಫಸ್ಟು ಈ ಹ್ಯಾಂಡಲ್ಲಿ ನಾನು ಈ ಥರ ಝರಿನ ಇಟ್ಕೊಂಡು ಈ ಕೈಯಿಂದ ನೀಡಲ್ನ ಈ ಥರ ರೋಲ್ ಮಾಡಿಕೊಂಡು 2 ಟೈಮ್ಸು ಇದನ್ನು ನೀಡಲ್ ಮಿಡ್ಲಲ್ಲಿ ಇಟ್ಕೊಂಡು ಚಮಕಿಗೆ ಈ ಥರ ಹಾಕಿ ಸ್ವಲ್ಪ ಹೀಗೆ ಎಳೆದ್ರೆ ಅದು ಲವಂಗ ಸ್ಟಿಚ್ ಆಗುತ್ತೆ. ಕೆಳಗಡೆ ನಮಗೆ ಚಮಕಿ ಇರುತ್ತೆ ಸೀಕ್ವೆನ್ಸು. ನೆಕ್ಸ್ಟ್ ಅದೇ ಥರ ನಾನು 5 ಪೆಟಲ್ಸ್ ಥರ ಮಾಡ್ತಾಯಿದ್ದೀನಿ. ಈಗ ಒಂದಾಯಿತು, ಈಗ 2ನೇದು ಹಾಕ್ತಾಯಿದ್ದೀನಿ. ಸೊ ಹಿಂಗೆ ರೋಲ್ ಮಾಡೋದು, ಇದು ಹೀಗೆ ಅದ್ರ ಪಕ್ಕನೇ ಹಾಕಬೇಕು. ಸೊ ನಿಧಾನಕ್ಕೆ ಥ್ರೆಡ್ನ ಮತ್ತು ನೀಡಲ್ನ ಪುಲ್ ಮಾಡಬೇಕು. ಸೊ ಇಲ್ಲಿ ಮತ್ತು ಹಾಗೆ ಈ ಸೈಡ್ ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡಿ 2 ಟೈಮ್ಸು ಈ ಥರ ಎಳಿಬೇಕು. ಅಲ್ಲಿ ಒಂದು ಲವಂಗ ಸ್ಟಿಚ್ ಬರುತ್ತೆ, ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತಾರೆ. ಸೊ ಈಗ ಇಲ್ಲೊಂದಿಲ್ಲ ಹಾಕ್ಬಿಟ್ಟು 2 ಸೈಡ್ ಆಯಿತು ಸೇಮ್ ಈಕ್ವಲ್ ಆಗಿ, ಮಿಡ್ಲಲ್ಲೊಂದು ಹಾಕಬೇಕಾಗತ್ತೆ. ಸೊ ಇಲ್ಲಿಂದ ಗೈಡ್ಲೈನ್ ಥರ ನಾವು ಒಂದು ಸ್ಕ್ವೇರ್ ಮುಂಚೆನೇ ಹಾಕಿದ್ದೀನಿ. ಸೊ ಈ ಮಿಡ್ಲಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಸೊ ಮಿಡ್ಲಲ್ಲಿ ಹಿಂಗೆ ತೊಗೊಂಡ್ಬಿಟ್ಟು ಈ ಥರ ಎಳಿಬೇಕು. ಕರೆಕ್ಟಾಗಿ ಬಂದ ತಕ್ಷಣ ಅದನ್ನು ಕೈ ಬಿಡಬೇಕು. ನಮಗೆ ಈ ಥರ ಒಂದು ಫ್ಲವರ್ ಪ್ಯಾಟ್ರನ್ ಬರುತ್ತೆ. ಸೊ ಇದೇ ಥರನೇ ನಾನು ಈ ಪೋರ್ಷನ್ಸಲ್ಲೂ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇಲ್ಲಿ ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ಈ ಸೈಡ್ ಮತ್ತು ಈ ಸೈಡು ಮಾಮೂಲು ರೆಗ್ಯುಲರ್ ಥ್ರೆಡ್ಡಿಂದ ಕುಂದನ್ ಜರ್ದೋಸಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಏನು ಮಿಡ್ಲಲ್ಲಿ ಲೈನ್ ಇದೆಲ್ಲ, ಲೈನಿಂದ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಒಂದೊಂದು 1.5 ಇಂಚಿಂದು ಜರ್ದೋಸಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಮಿಡ್ಲಲ್ಲಿ ಹಾಕಿಬಿಟ್ಟು ಈ ಥ್ರೆಡ್ನ ಹಿಂಗೆ ಎಳ್ಕೊಂಡು, ಇದು ಕಾಣಿಸ್ತದಲ್ಲ 1.5 ಇಂಚ್ ಇದೆ. ಸೊ ಅದನ್ನು ಈ ಥರ ಇನ್ಸರ್ಟ್ ಮಾಡಿಕೊಂಡು
ವಾಪಸ್ ಎಲ್ಲಿ ತೊಗೊಂಡಿದ್ವೋ ಅಲ್ಲೇ ಈ ಥರ ಒಂದು ಲೂಪ್ ಬರುತ್ತೆ. ಇಲ್ಲಿ ಏನಿರುತ್ತಲ್ವ, ಇಲ್ಲಿ ಮಿಡ್ಲಿಂದ ಮತ್ತು ಇಲ್ಲಿಗೆ ಒಂದು 1/2 ಇಂಚಿಂದು ಮತ್ತು ಗೋಲ್ಡನ್ ಚಮ್ಕಿ ಮೀನ್ಸ್ ಸೀಕ್ವೆನ್ಸ್ ತೊಗೊಂಡು ಮಿಡ್ಲಲ್ಲಿ ಹಾಕಬೇಕು, ಪ್ಲೇಸ್ ಮಾಡಬೇಕು. ಸೊ ಈ ಥರ ಹಿಂಗೆ ಎಳ್ಕೊಂಡ್ರೆ ಅದು ಅದೇ ಥರ ಇರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 1/2 ಇಂಚಷ್ಟು ಈ ಥರ ಕುಂದನ್ ತೊಗೊಂಡು ಜರ್ದೋಸಿ ತೊಗೊಂಡು ಲಾಸ್ಟಲ್ಲಿ ಮತ್ತೆ ಒಂದು ಚಮ್ಕಿ ತೊಗೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಮುಂಚೆನೇ ಬೇಗ ಆಗೋಗ್ಬಿಡುತ್ತೆ. ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಇನ್ನೊಂದು ತಗೊಳ್ತಾ ಇದ್ದೀನಿ ನಾನು. ಇದೇ ಥರ ಅದರ ಪಕ್ಕದಲ್ಲೂ ಕೂಡ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ಇನ್ ಬಿಟ್ವೀನಲ್ಲಿ ಥ್ರೆಡ್ ತೊಗೊಂಡು ಅದೇ ಥರ 1/2 ಇಂಚಿಂದು ಜರ್ದೋಸಿ ತೊಗೋಬೇಕು. ಮತ್ತು ಒಂದು ಗೋಲ್ಡ್ ಕಲರ್ ಫ್ರೇಮ್ ಸೀಕ್ವೆನ್ಸ್ ತೊಗೋಬೇಕು. ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿಗೆ ಬರುತ್ತದು. ನೋಡಿ, 2 ಸೇಮ್ ಆಯಿತು. ಇಲ್ಲಿ ಮಿಡ್ಲಲ್ಲಿ ಏನು ಮಾಡಬೇಕು ಅಂದರೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಈ ಥರ ಸ್ಕ್ವೇರ್ ಫ್ರೇಮ್ ಕೊಂಡನ್ನು ಪ್ಲೇಸ್ ಮಾಡಬೇಕು. ಕರೆಕ್ಟಾಗಿ ಈ ಲೈನಿಗೆ ಬರೋ ಹಾಗೆ ಪ್ಲೇಸ್ ಮಾಡಬೇಕು. ಸೊ ಸೇಮ್ ನಾವು ಮತ್ತೆ ಈ ಸೈಡ್ ಕಂಟಿನ್ಯೂ ಮಾಡಬೇಕು. ಮತ್ತು ಸೆಮಿಲಿ ಇಟ್ಬಿಟ್ಟು ಅದ್ರ ಪಕ್ಕನೇ ನೀಡೆಲ್ಲ ಹಾಕಿ, ಇದು ನಮ್ಗೆ ಯಾವ ಸೈಡಿಗೆ ಬೇಕು ನೋಡಿಕೊಂಡು ಸ್ವಲ್ಪ ಎಳಿಬೇಕು ಥ್ರೆಡ್ಡು ಮತ್ತು ನೀಡಲ್ನ, ಅದು ಅಲ್ಲಿಗೆ ಕೂಡುತ್ತೆ. ನೆಕ್ಸ್ಟ್ ಅಲ್ಲಿ ಮಿಡ್ಲಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಎಳಿದ್ರೆ ಅದೇ ಪ್ಲೇಸಲ್ಲಿ ಇರುತ್ತೆ ಅದು. ಆವಾಗ ನಾವು 1/2 ಇಂಚ್ದು ಮತ್ತು ತಗೊಂಡು ಸೀಕ್ವೆನ್ಸ್ ಹಾಕಬೇಕು, ಗೋಲ್ಡ್ ಕಲರ್ ಸೀಕ್ವೆನ್ಸು. ಅದ್ರ ಪಕ್ಕ ಮತ್ತೊಂದು ಹಾಕ್ತಾಯಿದ್ದೀನಿ. ಇದು ನಮಗೆ ಅದೇ ಥರ ಯಾವ ಸೈಡಿಗೆ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ ನೆಕ್ಸ್ಟ್ ಮತ್ತೆ ಹಾಫ್ ಇಂಚ್ದು ಜರ್ದೋಸಿ ಹಾಗೆ ಒಂದು ಸೀಕ್ವೆನ್ಸ್ ಗೋಲ್ಡ್ ಸೀಕ್ವೆನ್ಸ್ ತೊಗೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ನಾವಿಲ್ಲಿ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಆ ಪ್ಲೇಸಿಗಿರುತ್ತೆ. ನೆಕ್ಸ್ಟಲ್ಲಿ ನಾನು ಮತ್ತೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಇಲ್ಲಿ ಸ್ಕ್ವೇರ್ ಫ್ರೇಮ್ ಕುಂದನ್ನು
ಪ್ಲೇಸ್ ಮಾಡ್ತಾಯಿದ್ದೀನಿ, ಸ್ಟಿಕ್ ಮಾಡ್ತಾಯಿದ್ದೀನಿ. ಸೇಮ್ ಈ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಲೈನ್ ಗೈಡ್ಲೈನಾಗಿ ಇಟ್ಕೊಂಡು ನಾವು ಇದನ್ನು ಪ್ಲೇಸ್ ಮಾಡಬೇಕು. ಅಂದರೆ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ ನಮ್ಮ ವರ್ಕು. ಸೊ ಇದಾದಮೇಲೆ ಇಲ್ಲಿ ಮತ್ತು ಇಲ್ಲೆಲ್ಲ ಖಾಲಿ ಇದೆ ಅಂತ ಈ ಥರ ಗ್ಲಾಸ್ ಮಾರ್ಕರ್ ಬರುತ್ತೆ. ನಾನು ಎಲ್ಲೋ ಶೇಡಲ್ಲಿ ತೊಗೊಂಡಿದ್ದೀನಿ, ವೈಟ್ ತುಂಬ ಎದ್ದು ಕಾಣುತ್ತೆ ಅಂತ. ಸೊ ಇಲ್ಲಿ ಮಿಡ್ಲಿಂದ ಹೀಗೆ, ಇಲ್ಲಿ ಮಿಡ್ಲಿಂದ ಹೀಗೆ, ಮಿಡ್ಲಿಂದ ಹೀಗೆ ಈ ಥರ ಕಡ್ದಾನ ಬೀಡ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಾನು ರೆಗ್ಯುಲರ್ ಝರಿ ತೊಗೊಂಡಿದ್ದೀನಿ. ಡಯಲ್ಜಿ ತೊಗೊಂಡಿದ್ದೀನಿ ನಾನು, ಅಥವಾ ಮಮತಾ ಬ್ರ್ಯಾಂಡ್ ಯಾವುದಾದ್ರೂ ತೊಗೋಬೋದು. ನೀಡಲ್ ನಾನು ಈ ಥರ ತೊಗೊಂಡಿದ್ದೀನಿ 24.04 mm. ಸೊ ನಾನು ಇಲ್ಲಿಂದ ಅದು ಯಾವ ಶೇಪಲ್ಲಿ ಇದೆನೋ ಅದೇ ಶೇಪಲ್ಲಿ ಝರಿಯಿಂದ ವರ್ಕ್ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಚೈನ್ ಸ್ಟಿಚ್. ಒಂದೊಂದೇ ಹಾಕೋದ್ರಿಂದ ಕರೆಕ್ಟಾಗಿ ಅದು ಕರ್ವಿಂಗ್ಸ್ ಎಲ್ಲ ಶೇಪು ಕ್ಲೀನಾಗಿ ಬರುತ್ತೆ. ಮಾಮೂಲಾಗಿ ರೆಗ್ಯುಲರಾಗಿ ಲೈನಿಂದ ವರ್ಕ್ ಮಾಡಬೇಕಾದ್ರೆ ನಾವು ಆ ಥರ 2 ಬೀಡ್ಸ್ ಹಾಕ್ಬೋದು. ಬಟ್ ಇಲ್ಲಿ ಕರ್ವಿಂಗ್ ಎಲ್ಲ ಇರೋದ್ರಿಂದ ಸಿಂಗಲ್ ಹಾಕಿದ್ರೆ ಅದು ವರ್ಕ್ ಎಫಿಷಿಯೆಂಟಾಗಿ ಕಾಣುತ್ತೆ. ಈ ಥರ ಎಂಡ್ ನಾಟ್ ಹಾಕಿದ್ರೆ ಅದೊಂದು ಕಂಪ್ಲೀಟ್ ಆಗುತ್ತೆ. ಸೇಮ್ ಅದೇ ಥರ ನಾನು 4 ಸೈಡು ಮಾಡಬೇಕು. ಒಂದು ಸೈಡ್ ಆಗಿದೆ, ಇನ್ನು 3 ಸೈಡ್ ಮಾಡಬೇಕು. ಇದು 2 ಸೈಡ್ ಆದಮೇಲೆ ನಾನು ಇಲ್ಲಿ ಕೂಡ ಹಿಂಗೆ ವಿ ಶೇಪಲ್ಲಿ ಕಡ್ದಾನ ಬಿಡಿಸಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಒಂದು 3 ಬೀಡ್ಸ್ ಹಾಕಿದ್ದೀನಿ. ಸೇಮ್ ಅದೇ ಲೈನಲ್ಲಿ ಬಂದು ಮತ್ತು 3 ಲೈನ್ಸು 3 ಬೀಡ್ಸು ಹಾಕ್ತಾಯಿದ್ದೀನಿ. 3 ಬೀಡ್ಸ್ ತೊಗೊಂಡು ಇದು ವಿ ಶೇಪಲ್ಲಿ ಬರಬೇಕು, ಆ ಥರ ಸ್ಟಿಚ್ ಹಾಕಬೇಕು. ಇಲ್ಲಿ ಎಂಡ್ ನಾಟ್ ಹಾಕಿ ನೆಕ್ಸ್ಟ್ ಇಲ್ಲಿ ಮತ್ತು ಇಲ್ಲಿ ಸೇಮು ಇದೇ ಥರ ವರ್ಕ್ ಮಾಡಬೇಕು. ಈ 2 ಸೈಡ್ಸು ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟು ಇದೆರಡು ಮಿಡ್ಲಲ್ಲಿ ನಾನು ಫೆವಿಗ್ಲೂ ಹಾಕ್ಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಸ್ಮಾಲ್ ಸೈಜ್ದು ಫ್ರೇಮ್ ಕುಂದನ್ ರೌಂಡ್ ಶೇಪ್ದು ತೊಗೊಳ್ತಾ ಇದ್ದೀನಿ. ಈ ಥರ ಇಲ್ಲಿ ಏನು ಲೈನ್ ಇರುತ್ತೋ ಅದೇ ಲೈನ್ ಫಾಲೋ ಮಾಡಬೇಕು, ಅಂದರೆ ವರ್ಕ್ ಕ್ಲೀನಾಗಿ ಬರುತ್ತೆ. 2 ಸೈಡ್ ಫ್ರೇಮ್ ಕುಂದನ್ ಹಾಕಿದ್ಮೇಲೆ ಇಲ್ಲಿ ನಮಗೇನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾನು ರೈಸ್ ಬೀಡ್ಸ್ ತೊಗೊಂಡು ಮತ್ತು ಚಮಕಿ ರೈಸ್ ಬೀಡ್ಸ್ ತೊಗೊಂಡು ಈ ವಿ ಶೇಪಲ್ಲಿ ಬರೋ ಥರ 5 ಟೈಮ್ಸು ನಾನಿದು ಬೀಡ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಫಸ್ಟು ನಾನು ಈ ರೈಸ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ.
ಫಸ್ಟ್ ಒಂದು ರೈಸ್ ಬೀಟ್ ತೊಗೊಳ್ತಿದ್ದೀನಿ, ಹಾಗೆ ಒಂದು ಚಮಕಿ ತೊಗೊಂಡು ಇಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ಮಿಡ್ಲಲ್ಲಿ. ಈ ಲೈನ್ ಫಾಲೋ ಮಾಡ್ತಾ ಇಲ್ಲಿ 2 ಬಿಟ್ಸು ಇಲ್ಲಿ 2 ಬಿಟ್ಸು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಆರಿ ನೀಡಲ್ಸ್ ಇಲ್ಲದೆ ಇರೋದ ಕಾರಣ ಯಾರಾದರೂ ಮಾಡ್ಕೋಬೋದು ಮನೇಲೆ. ಅದ್ರ ಪಕ್ಕ ಒಂದು ಹಾಕಿದ್ರೆ 5 ಬೀಟ್ಸ್ನ ಹೇಳಿದಾಗೆ 5 ಟೈಮ್ಸ್ ರೈಸ್ ಬೀಟ್ಸ್ ಹಾಕಿದ್ದೀನಿ. ಸೇಮ್ ಈ ಸೈಡ್ ಮಾಡಿದ ಹಾಗೆ ಈ ಸೈಡ್ ಕೂಡ ಮಾಡಬೇಕು. ಫಸ್ಟು ಮಿಡ್ಲಲ್ಲೇ ಹಾಕ್ತಾಯಿದ್ದೀನಿ. ಮಿಡ್ಲ್ ಯಾವಾಗಲೂ ಈ ಲೈನ್ ಫಾಲೋ ಮಾಡ್ತಾನೆ ಹಾಕಬೇಕು. ಈ ಸೈಡ್ ಕೂಡ 5 ಟೈಮ್ಸ್ ಆಯಿತು. ಎರಡು ಸೈಡ್ ಸೇಮೇ ಹಾಕಿದ್ದೀನಿ, ಈ ಸೈಡ್ ಮತ್ತು ಈ ಸೈಡು. ಇವಾಗ ಎರಡು ಸೈಡ್ ಇಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಜರ್ದೋಸಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ಫಸ್ಟಿಗೆ ಈ ಸೈಡ್ ತೊಗೊಂಡಿದ್ದೀನಿ, ಒಂದು ಜರ್ದೋಸಿ ತೊಗೊಂಡು ವಾಪಸ್ ಸೇಮ್ ಪ್ಲೇಸಲ್ಲಿ ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ಲೂಪ್ ಫಾರ್ಮ್ ಆಗುತ್ತೆ ಇಲ್ಲಿ. ಈ ಲೂಪ್ ಮಧ್ಯ ಅದು ನಮಗೆ ಎಲ್ಲಿ ಬರಬೇಕು ನೋಡಿಕೊಂಡು ಕ್ಲೀನಾಗಿ ಈ ಥರ ಇಟ್ಕೊಂಡು ಸ್ವಲ್ಪ ಎಳೆದು ಇಲ್ಲೊಂದು ಲಾಕ್ ಸ್ಟಿಚ್ ಹಾಕಬೇಕು. ಹಾಕಿದ್ಮೇಲೆ ಇಲ್ಲಿ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲ ಅಲ್ಲಿ ನಾನು ರೈಸ್ ಬೀಟ್ಸ್ ಹಾಕ್ತಾಯಿದ್ದೀನಿ. ಸೊ ಅದಿಲ್ಲಿ ಕಂಪ್ಲೀಟಾಗಿ ಫಿಲ್ ಆಗುತ್ತೆ. ಇದೇ ಟೈಪ್ ನಾನು 3 ಬೀಟ್ಸ್ ಹಾಕ್ತೀನಿ ಇಲ್ಲಿ. ಆ ಸೈಡ್ ಮತ್ತು ಈ ಸೈಡು ಮಿಡ್ಲಲ್ಲಿ ಒಂದು 3 ಟೈಮ್ಸ್ ಹಾಕ್ತಾಯಿದ್ದೀನಿ. ಇದು ಎರಡು ಸೈಡ್ ಸೇಮೇ ವರ್ಕ್ ಬರುತ್ತೆ. ಸೊ ನಮಗಿದೊಂಥರ ರೆಕ್ಟ್ಯಾಂಗಲ್ ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ ವರ್ಕ್ ಕಾಣುತ್ತೆ. ಇದನ್ನು ಹೀಗೆ ಕರೆಕ್ಟಾಗಿ ಪ್ಲೇಸ್ ಮಾಡಿ, ನನಗೆ ಮಿಡ್ಲಲ್ಲಿ ಇನ್ನೊಂದು ಬೇಕಾದ ಕಾರಣ ಅದನ್ನು ಸರಿಯಾಗಿ ಪ್ಲೇಸ್ ಮಾಡಿ ಈ ಥರ ಕಾಣುತ್ತೆ. ಇಲ್ಲಿ ನಮ್ಮ ಗ್ಯಾಪ್ ಇರೋ ಜಾಗದಲ್ಲಿ
ಬೀಡ್ ಹಾಕಬೇಕು. ಈ ವರ್ಕ್ ನಿಮಗೆ ಫುಲ್ ತೋಳು ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಈ ಥರ ಹಿಂಗೆ ಕಾಣುತ್ತೆ. ಮತ್ತು ನಾನು ಇಲ್ಲೊಂದು ಲಾಕ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ಅಗೇನ್ ಇಲ್ಲೊಂದು ಬೀಡ್ ಹಾಕ್ತಾಯಿದ್ದೀನಿ. ವರ್ಕ್ ನಾವು ಯಾವಾಗಲೂ ಸಣ್ಣ ಬೀಡ್ಗಳಲ್ಲಿ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ದಪ್ಪ ದಪ್ಪ ಹೆವಿ ಇರೋ ಬೀಡ್ಗಳಲ್ಲಿ ಮಾಡಿದ್ರೆ ನಮ್ಮ ವರ್ಕು ಎಲಿಗೆಂಟಾಗಿ ಕಾಣಿಸಲ್ಲ. ಇಷ್ಟು ಕಂಪ್ಲೀಟ್ ವರ್ಕ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಫಿಲ್ ಮಾಡೋಕ್ಕಂತ ನಾನು ಕರ್ದಾನ ಬೀಡ್ಸು ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ. ಮೈಕ್ರೋ ಬೀಡ್ಸ್ ಅಲ್ಲ, ಈ ಮೈಕ್ರೋ ಬೀಡ್ಸ್ ತೊಗೊಂಡಿಲ್ಲ ನಾನು. ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಗ್ ಸೈಜ್ ಇದೆ ಇದು. ಸೇಮ್ ಚೈನ್ ವರ್ಕ್ನ ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಎಂಡಿಗೆ ನಾನು ಎಂಡ್ ನಾಟ್ ಹಾಕ್ತಾಯಿದ್ದೀನಿ. ಫೈನಲ್ ಔಟ್ಪುಟ್ ಈ ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಟು ಸಬ್ಸ್ಕ್ರೈಬ್. ಮತ್ತು ಹೊಸ್ದಾಗಿ ಯಾರು ನೋಡ್ತಿದ್ರೋ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.